ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲವಪುಷೇ ನಮೋಸೆ ಶಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸಾ ಓಂ ಪಿತಾ ಹಿ ಫಣಚ್ಛಾಯ. ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃಪತಿಂ. ಈಗ ಏವಂ ಭೂತಾನಾಂ ಕರ್ಮಣಾಂ ದರ್ಶನಾದಿಮತಃ ಉತ್ತಮ ಪ್ರತಿಬಂಧಾದಿರಹಿತತ್ವಾತ್ ಕರ್ಮಣಾಂ ಏವಂ ವಿಧತ್ವಂ ಕುತ ಇತ್ಯತಃ ಏಕೈವೇತಿ ಏಕೈವ ಬ್ರಹ್ಮಹತ್ಯಾ ಹಿ ವರಾಹರಿಣೋದಿತ. ಇಷ್ಟೆಲ್ಲ ಯಾತಕ್ಕೆ ಹೇಳ್ತಿದ್ದೀರಿ ನೀವು ಅಂದರೆ ಇದಕ್ಕೆಲ್ಲ ಫಲ ಇದೆ ಅಂತ ಒಂದು ದೃಷ್ಟಾಂತ ಕೊಟ್ಟರು. ಬ್ರಹ್ಮಪಾರ ಸ್ತೋತ್ರ ಹೇಳಿದರೆ ದೇವ್ರ ಪೂಜೆ ಶುರು ಮಾಡಿ ಗೊತ್ತಿದೆಯಲ್ಲ ಅದು ಏಕೈವ ಬ್ರಹ್ಮಹತ್ಯಾ ಹಿ ವರಾಹರಿಣೋದಿತ. ಅಲ್ಲಿ ಪುರಾಣದಲ್ಲಿ ಬಂದಾಗ ಅದು ಇಂಪಾರ್ಟ್ ಎಷ್ಟು ಅಂತ ಹೇಳ್ತಾರೆ. ಸರಿಯಾಗಿ ಬ್ರಹ್ಮಸೂತ್ರ ಹೇಳಿಬಿಟ್ರೆ ದೇಹದೊಳಗಿಂದ ಪಾಪ ಹೊರಗೆ ಹೋಗಿಬಿಡುತ್ತೆ. ಗೊತ್ತಾಯ್ತಾ? ಬ್ರಹ್ಮಹತ್ಯಾದಿ ದೋಷಗಳು ಹೊರಗೆ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದೆ ಅದಕ್ಕೆ ಬ್ರಹ್ಮಪಾರ ಸ್ತೋತ್ರ ಹೇಳಿದರೆ ದೇಹದೊಳಗಿಂದ ಪಾತಗಳೆಲ್ಲ ಹೊರಗೆ ಹೋಗಿಬಿಡುತ್ತೆ. ಅದಾದಮೇಲೆ ದೇವ್ರನ್ನ ಮುಟ್ಲಿಕ್ಕೆ ಸಾಧ್ಯ. ಅದು ಇಷ್ಟು ಹೇಳಿದ್ದಾರೆ. ವರಾಹದೇವರು ಹೇಳಿದ್ದು ಒಂದು ಕಡೆಗೆ ಕಂಡು ಋಷಿಯಿಂದ ಬರುತ್ತೆ ವಿಷ್ಣು ಪುರಾಣದಲ್ಲಿ, ವರಾಹ ಪುರಾಣದಲ್ಲಿ ಇನ್ನೊಂದು ಕಡೆ ಬರುತ್ತೆ. ಎರಡನ್ನು ಸೇರಿಸಿ ಹೇಳ್ತಾರೆ. ಹರಿಣೈವ ನತು ಅರ್ವಾಚೀನೇನ ಹರಿಣಾ ಉದಿತ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಯಾರೋ ABCD ಹೇಳಿದ್ದಲ್ಲ, ದೇವರೇ ಹೇಳಿದ್ದ ನೋಡಿದ್ರಾ ಅಂತ ಹೇಳಿದ್ರು. ಅದಕ್ಕೆ ಕಂಡು ಋಷಿ ಒಂದು ಋಷಿಗಳು ಚೇಂಜ್ ಆಗ್ತಾರೆ, ಇವರು ಚೇಂಜ್ ಆಗ್ತಾರೆ. ವರಾಹ ಗ್ರಹಣೇನ ವರಾಹ ಪುರಾಣೇ ಇತಿ ಸೂಚಿತಂ ಉದಿತ ಚೇತನತ್ವಾದಿ ರೂಪೇಣ ಇತಿ ಶೇಷಃ ತದೇವ ದರ್ಶಯತಿ ಬ್ರಹ್ಮಪಾರೇತಿ. ಬ್ರಹ್ಮಪಾರಸ್ತವೇನೈವ ನಿಷ್ಕ್ರಾಂತ ರಾಜದೇಹತಃ. ಒಬ್ಬ ರಾಜನ ದೇಹ ಬ್ರಹ್ಮಪಾರ ಸ್ತೋತ್ರ ಗುರುಗಳು ಹೇಳಿಕೊಟ್ರು, ತಕ್ಷಣ ಫಲ ಕಂಡಾತ. ತಲ್ಲೇ ಔಷಧಿ ಕೊಟ್ಟು ತಕ್ಷಣ ವಾಸಿ ಆಯಿತು ಅಂತಾರಲ್ಲ, ಹಾಗೆ ದೇಹ ಬ್ರಹ್ಮ ಬಿಟ್ಟು ಹೋಯ್ತವೆಲ್ಲ ಕೊಟ್ಟು. ಸ್ತೋತ್ರಸ್ಯ ತಸ್ಯ ಮಹಾತ್ಮ್ಯಾತ್ ವ್ಯಾಧತ್ವಂ ಗಮಿತಾ ಪುನಃ. ಆ ಸ್ತೋತ್ರದ ಮಹಾತ್ಮ್ಯ, ಒಬ್ಬನು ವ್ಯಾಧನಾಗಿದ್ದ ಗೊತ್ತಾಯ್ತಾ, ಮತ್ತು ವ್ಯಾಧನಾಗಿ ಹುಟ್ಟಿ ಮತ್ತು ಸದ್ಗತಿ ಹೊರಟೋಗ್ಬಿಟ್ಟ. ಮುಂದೆ ಅವ್ರು ಪಾಪ ಪರಿಹಾರ ಆಯಿತು. ಒಂದು ಪಾಪ ಉಳ್ಕೊಂಡಿತ್ತು, ವ್ಯಾಧನಾಗಿ ಹುಟ್ಟ ಯೋಗ ಎತ್ತು ವ್ಯಾಧನಾದ, ಅದನ್ನು ಕಳಿಸಿ ಸದ್ಗತಿ ಹೋಗ್ಬಿಟ್ಟೆ. ಗಮಿತಾ ಪುನಃ ಪ್ರಾಪ್ಯ ಜ್ಞಾನಂ ಪರಂಚಾಪ. ಅವ್ರು ಬ್ರಹ್ಮಪಾರ ಸ್ತೋತ್ರ ಹೇಳ್ತಾ ಹೋದಂತೆ ದೋಷಗಳು ದಿವಸ ಹೇಳಿ 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 ಪಾತಕ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಹೊಸ ಪಾತಕ ಮಾಡದೆ ಹೋದರೆ ಏನಾಗುತ್ತೆ, ಅಲ್ಲಿಗೆ ಕಡಿಮೆ ಆಗ್ತಾನೆ ಬರ್ತದೆ. ಆ ಒಂದು ದಿವಸ ದೇವರನ್ನ ಕಾಣೋ ಯೋಗ ಬರುತ್ತೆ ಅಂತ. ಸರ್ವ ಕರ್ಮಕ್ಷಯ ಪಾದ ಆಗಬೇಕಲ್ಲ ಕೊನೆಗೆ. ಬಂದು ಅಲ್ಲಿಗೆ ಅಪ್ರೋಷ್ಟ ಜ್ಞಾನ ಆಗುತ್ತೆ ಅಂತ ತಾತ್ಪರ್ಯ. ಪುನಃ ಪ್ರಾಪ್ಯ ಜ್ಞಾನಂ ಪರಂಚಾಪ ತಥಾ ಅನ್ಯಾನ್ಯಪಿ ಸರ್ವಶಃ ಅನಂತಾನಿ ಉದಿತಾನ್ಯೇವಂ ಪ್ರಭುಣಾ ಕಪಿಲೇನ ಹಿ. ಪ್ರಾಪ್ಯ ಜ್ಞಾನಂ ಪರಂಚಾಪ, ಕೊನೆಗೆ ಪರಜ್ಞಾನ ಬಂತು ಅಂದರೆ ಅಪ್ರೋಷ್ಟ ಜ್ಞಾನನೇ ಬಂತು. ತಥಾ ಅನ್ಯಾನ್ಯಪಿ ಸರ್ವಶಃ ಅನಂತಾನಿ ಉದಿತಾನ್ಯೇವಂ ಪ್ರಭುಣಾ ಕಪಿಲೇನ ಹಿ. ಪರಮಾತ್ಮ ಎಷ್ಟೋ ಉಪಾಯ ಹೇಳಿದ್ದಾನೆ ಪಾಪ ಕಳ್ಕೊಡೋದಕ್ಕೆ. ಅದರಲ್ಲಿ ನಿಮಗೆ ಯಾವುದು ಸಾಧ್ಯ, ಯಾವುದು ಉಪದೇಶ ಆಗಿದೆ ಅಂಥದ್ದನ್ನು ಮಾಡಿ ಸಿದ್ಧಿಗಳಿಸ್ಬೇಕೆ ಹೊರತು ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ದೇವರಾನಂದ ವಿಭಿನ್ನ ಅಂತ ತಿಳಿಸಿ, ಅದಕ್ಕೆ ಫಲದಾನ ಮಾಡೋ ದೇವರೇ ಆದ್ದರಿಂದಾಗಿಯೇ ದೇವರನ್ನು ಸ್ಮರಣೆ ಮಾಡಿಕೊಂಡೇ ಕೆಲಸ ಮಾಡದೆ ಹೋದರೆ ವಿಷ್ಣು ಸಹಸ್ರನಾಮ ಹೇಳಿ ವಿಷ್ಣು ಸ್ಮರಣೆನೇ ಇಲ್ಲ. ಜೋರ ಸಹಸ್ರನಾಮ ಸ್ತೋತ್ರ ಹೇಳ್ತಾ ಕೂತಿದ್ದ. ವಿಷ್ಣು ಯಾರಂತ ಗೊತ್ತೂ ಇಲ್ಲ, ಆ ಕಡೆ ಗಮನ ಕೂಡ ಇಲ್ಲ ಅವನಿಗೆ. ನಾನು ಹೇಗೆ ಹೇಳ್ತೀನಿ ಅಂತೆಲ್ಲ ನೋಡ್ತಿದ್ದಾರ ಅಂತ ಅಷ್ಟೇ ಅವನಿಗೆ ಯೋಚನೆ. ಅದಿರಬಾರ್ದು, ದೇವ್ರಿಗೆ ಕೇಳ್ತಾನೆ ಅನ್ನೋ ಭಾವನೆ ಇರಬೇಕು. ಸಂಸಾರೇ ಪಚ್ಯಮಾನಾನಿ ಕರ್ಮಾಣ್ಯಪಿ ಪೃಥಕ್ ಪೃಥಕ್. ನಮ್ಮ ಸಂಸಾರ ಎಷ್ಟು ಕರ್ಮಗಳಿವೆ ಅಂದರೆ ಹೇಳೋದು ಸಾಧ್ಯನೇ ಇಲ್ಲ. ಎಲ್ಲ ಕರ್ಮಗಳು ಕಾಡ್ತಾನೆ ಇರುತ್ತೆ. ಅನೇನ ಸಮಗ್ರಂ ಇತಿಹಾಸಂ ಸಂಕ್ಷೇಪೇಣ ಸ್ಮಾರಯತಿ. ಇದರಿಂದ ನಡೆದ ದೊಡ್ಡ ಇತಿಹಾಸನ ಸೂಚ್ಯವಾಗಿ ಹೇಳಿದರು. ವ್ಯಾಧತ್ವಾದಿ ಪ್ರಾಪ್ತ್ಯ ಚೇತನತ್ವಾದಿಕಂ ಗಮ್ಯತೆ ತಥಾ ಶಬ್ದ ಪ್ರಮಾಣ ಸಮುಚ್ಚಯೇ ಅನ್ಯಾನಿ ಬ್ರಹ್ಮಹತ್ಯಾಯಾ ಪೃಥಕ್ ಪೃಥಕ್ ಉದಿತಾನಿ. ಬರೀ ಬ್ರಹ್ಮಹತ್ಯೆ ದೋಷನೇ ಹೋಗುತ್ತೆ ಅಂದರೆ ಈ ರೀತಿ ಅರ್ಥ ಮಾಡ್ಕೋಬಾರದು. ಬ್ರಹ್ಮಹತ್ಯೆ ಮಾಡಿಲ್ಲ ನಾವು, ಬ್ರಹ್ಮಹತ್ಯೆ ದೋಷ ಹೋಗುತ್ತೆ, ನಾವು ಮಾಡೇ ಇಲ್ಲ ಆದರೆ ಬ್ರಹ್ಮಪಾರ ಸ್ತೋತ್ರ ಕ್ಯಾನ್ಸಲ್. ಈ ರೀತಿ ಯೋಚನೆ ಮಾಡಬಾರದು. ಗೊತ್ತಾಯ್ತಾ? ಬ್ರಹ್ಮಹತ್ಯೆನೇ ಹೋಗುತ್ತೆ ಅಂದಮೇಲೆ ಉಳಿದು ಹೋಗದೇ ಇರುತ್ತೆ ಅಂತ ಅರ್ಥ. ಅದಕ್ಕೆ
ಬ್ರಹ್ಮಹತ್ಯೆನೇ ಹೋಗುತ್ತೆ ಅಂದಮೇಲೆ ಅದಕ್ಕಿಂತ ಸಣ್ಣ ಸಣ್ಣ ಉಳಿದೆಲ್ಲ ಚಿಕ್ಕ ಚಿಕ್ಕ ಪಾಪಗಳು. ಪಂಚಮಹಾಪಾತಕದಲ್ಲೂ ಫಸ್ಟ್ ಕೌಂಟ್ ಮಾಡಿರೋದು ಯಾವುದನ್ನು? ಬ್ರಹ್ಮಹತ್ಯಾ ಸುರಾಪಾನ ಮಂತ್ರನೇ ಶುರು ಮಾಡಿರೋದು. ಅದರಿಂದ ಅಂಥ ಪಾಪನೇ ಹೋಗಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕ? ಪದಾರ್ಥ ಸಮರ್ಥೆ ತಸ್ಮಾದಿತಿ ಕಥಂ ಚೇತನತ್ಯಾದಿನ ಪತೀತಿ ಸ್ಥೇಷಾಮಿತ್ಯತ ಉಕ್ತಂ ಸಂಸಾರೇ. ಇಲ್ಲಿ ಪಾಪಗಳಿಗೂ ಕೂಡ ಏನಿರುತ್ತೆ? ಪಾಪಗಳಿಗೂ ಇನ್ನೂ ಕೆಲವು ವಿಷಯ ಇದೆ. ಅದಕ್ಕೆ ಶ್ಲೋಕ ಇನ್ನೊಂದು ಅರ್ಥ ಇದೆ. ಏನರ್ಥ ಅಂದರೆ ಆ ಪಿಶಾಚ್ ಬ್ರಹ್ಮಹತ್ಯಾ ಪಾಪ ಎಲ್ಲ ಹೊರಗೆ ಹೊರಟೋಯ್ತು. ಬರೀ ಇವನು ಉದ್ಧಾರ ಆಗಲಿಲ್ಲ, ಅದು ಉದ್ಧಾರ ಆಯಿತು. ಪಾಪ ಕೂಡ ಏನಾಯ್ತು? ಅದು ಮುಂದೆ ಬೇಡನಾಗಿ ಹುಟ್ಟಿ ಸದ್ಗತಿ ಅದು ಹೋಯ್ತು. ಅದು ಅಂದರೆ ಪಾಪಗಳನ್ನೇ ಉದ್ಧಾರ ಮಾಡಬೇಕಾದ್ರೆ ಪಾಪಿಗಳನ್ನ ಉದ್ಧಾರ ಮಾಡೋದಿಲ್ವಾ? ಈಗ ಪಾಲಿಡಾರ್ ಕ್ಲೀನ್ ಮಾಡೋಕ್ಕಾಗಲ್ಲ, ಕೈ ಬಿಟ್ಟಿದ್ದ ತೊಳ್ಕೊಂಬಿಡು, ಪಾಲಿಡಾರ್ ಕ್ಲೀನ್ ಮಾಡ್ತಾ ಕೊಡಬಾರ್ದು. ಆದರೆ ಇದು ಹಾಗಲ್ಲ. ಎಂಥದ್ದಿದು? ಪಾಪನೂ ಕ್ಲೀನ್ ಮಾಡಬೇಕು, ಅಷ್ಟು ಶಕ್ತಿ ಇದೆ. ಯಾವುದಕ್ಕೆ? ಬ್ರಹ್ಮಪಾರ ಸ್ತೋತ್ರಕ್ಕೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಪೂಜಾ ಕಾಲಕ್ಕೆ ಹೇಳೋದ್ರೆ ಇಲ್ಲಿ ಆಚಾರ್ಯ ಹೇಳಿದ್ದಾರೆ. ಇದು ನೋಡಿದ ಈ ಪೂಜಾ ಪದ್ಧತಿ ಬಗ್ಗೆ ತಂತ್ರದಲ್ಲಿ ಹೇಳಿದ್ದಕ್ಕೆ ಆಗುತ್ತೆ. ಸೇರಿಸ್ಕೋಬೇಕು. ಬ್ರಹ್ಮಪಾರ ಸ್ತೋತ್ರ ಯಾತಕ್ಕೆ ಹೇಳಬೇಕು ಅಂದರೆ ಇಷ್ಟು ಶಕ್ತಿ ಅದಕ್ಕಿದೆ. ಅದು ಬರೀ ಪಾಪಗಳಾಗಿದ್ದರೆ ಅದು ಉದ್ಧಾರ ಆಯಿತು ಅಂತ ಹೇಳ್ತಿರಲಿಲ್ಲ. ಸೊ ಚೇತನಗಳಿದೆ ಅಂತ ಆಯ್ತಲ್ಲ. ಪಾಪಗಳಿಗೆ ಅಭಿಮಾನಿ ದೈತ್ಯರಿದ್ದಾರೆ, ದೇವತೆಗಳು ಇದ್ದಾರೆ. ದೇವತೆಗಳೆಲ್ಲ ಉದ್ಧಾರ ಮಾಡೋಕ್ಕೆ, ದೈತ್ಯರೆಲ್ಲ ಇನ್ವಾಲ್ವ್ ಮಾಡಿಸೋಕ್ಕೆ. ಅಂತ ಹೇಳ್ತಾರೆ. ಏನೋ ಸೋಮ ಅಂದರೆ ಚಂದ್ರ ಹೇಳಿದ್ದು. ಅಯ್ಯೋ ಪ್ರಚೇತತ್ರ ಕಥೆ ಇದೆಲ್ಲ ಗೊತ್ತಾಯ್ತು. ತುಂಬ ಕಥೆ ಇದೆ. ಭಾಗವತದಲ್ಲಿ ಸ್ವಲ್ಪ ಬರುತ್ತೆ, ಅದ್ರ ಮುಂದಿನ ಭಾಗ ವಿಷ್ಣು ಪುರಾಣದಲ್ಲಿ ಬರುತ್ತೆ, ಅಲ್ಲಿ ಸ್ತೋತ್ರ ಬರುತ್ತೆ. ಕಥಂ ಚೇತನತ್ವಾದಿನ ಪ್ರತೀತಿ ತೇಷಾಮಿತ್ಯತ ಉಕ್ತಂ ಸಂಸಾರೇ ಪಚ್ಯಮಾನಾನಿ ಕರ್ಮಾಣ್ಯಪಿ ಪೃಥಕ್ ಪೃಥಕ್ ಪಾದಾರ್ಥಂ ಉಪಸಂಹರತಿ ತಸ್ಮಾದನಂತ ಮಾಹಾತ್ಮ್ಯ ಗುಣಪೂರ್ಣೋ ಜನಾರ್ದನಃ ಭಕ್ತ್ಯಾ ಪರಮಯ ಆರಾಧ್ಯ ಇತಿ ಪಾದಾರ್ಥಯೀಯತೆ. 3ನೇ ಅಧ್ಯಾಯ 2ನೇ ಪಾದ ಮುಗೀತೀಗ. 2ನೇ ಪಾದಕ್ಕೆ ಏನಂತ ಹೆಸರಿದೆ? 3ನೇ ಅಧ್ಯಾಯದಲ್ಲಿ ಭಕ್ತಿಪಾದ ಮುಗೀತಿದ್ದಾರೆ. ಅದಕ್ಕೆ ಕಂಟ್ರೋಲ್ ಮಾಡ್ತಾರೆ. ಭಕ್ತಿಗೆ ಭಾವ ಬರುತ್ತೆ, ಮಹಾತ್ಮೆ ಹೇಳಿದರೆ ಅದಕ್ಕೆ ಮಹಾತ್ಮೆ ಹೇಳಿದರು. ತಸ್ಮಾತ್ ಅನಂತ ಮಹಾತ್ಮ್ಯ ಗುಣಪೂರ್ಣನಾದ್ದರಿಂದ ದೇವರಲ್ಲಿ ಎಷ್ಟು ಭಕ್ತಿ ಮಾಡ್ಬೇಕು ನಾವೀಗ? ಅನಂತ ಭಕ್ತಿನೇ ಮಾಡಬೇಕು. ಪೂರ್ಣೋ ಜನಾರ್ದನ ಭಕ್ತ್ಯಾ ಪರಮಯ ಆರಾಧ್ಯ ಇತಿ ಪಾದಾರ್ಥಯೀಯತೆ. ಸರ್ವೋತ್ತಮನಾದ ಪರಮಾತ್ಮನನ್ನು ಸರ್ವೋತ್ಕೃಷ್ಟ ಭಕ್ತಿಯಿಂದನೇ ಆರಾಧನೆ ಮಾಡಬೇಕೇ ಹೊರತು ಸಾಮಾನ್ಯ ರೀತಿಯಲ್ಲಿ ಮಾಡಿದ್ರೆ ಸರಿಯಲ್ಲ. ಮಹಾತ್ಮ್ಯಂ ಶಕ್ತಿ. ಇಲ್ಲಿ ಮಹಾತ್ಮ್ಯ ಶಬ್ದಕ್ಕೆ ಶಕ್ತಿ ಅಂತ ಅರ್ಥ ಮಾಡಬೇಕು. ಮಹಾತ್ಮಕ್ಕೆ ಅರ್ಥ ಇದೆ. ಗುಣ ಆನಂದಾದ್ಯಾಹ ಆರಾಧ್ಯ ಉಪಾಸ್ಯ. ಇಲ್ಲಿ ಆರಾಧನೆ ಅಂದರೆ ಉಪಾಸನೆ ಮಾಡೋದು ಅಂತ ಅರ್ಥ. ಇತ್ಯುತ್ತರ ಪಾದಾರ್ಥೇನ ಸಂಗತಿಮಸ್ಯ ಸೂಚಯತಿ. ಆಚಾರ್ಯ ಮಾತು ಹೇಳುತ್ತೆ. ಏನು ಮಾಡಿದರು ಮುಂದೆ? ಆರಾಧ್ಯ ಉಪಾಸನೆ ಮಾಡಿ ಅಂದರು. ಮುಂದಿನ ಪಾದ ಉಪಾಸನೆ ಪಾದನೇ ಶುರುವಾಯಿತು. ಅದಕ್ಕೆ ಲಿಂಕ್ ಕೊಡ್ತಾರೆ. ಈ ಕೊನೆಯ ಪದ ಮುಂದೆ ಲಿಂಕ್ ಸಿಗ್ತದೆ ಯಾವಾಗಲೂ. ಅದು ಆ ರೀತಿ ಇದ್ದಾಗ ಅದಕ್ಕೆ ಸಂಗತಿ ಬರಬೇಕು. ಹರಿಕಥಾಂಸಾರ 32 ಸಂಧಿ ಇದೆ. ಪ್ರತಿ ಸಂಧಿಯ ಕೊನೆಗೆ ಮುಂದಿನ ಸಂಧಿಯ ಬಗ್ಗೆ ಹಿಂಟು ಕೊಡ್ತಾರೆ. ಮೊದಲೇ ಸಂಧಿ ಇದೆ, ಕೊನೆಯ ಪದ್ಯ ಏನು, ಮೊದಲೇ ಪದ್ಯ ಗೊತ್ತಾ ಯಾರಿಗಾರ? ಪರ್ಯಾಡುವ ಸುಮರದೊಳಗೆ ಆನೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತಿವ ಜಗನ್ನಾಥ ವಿಠಲನ ಕರುಣ ಪಡೆಯುವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ದಿನ. ಕರುಣ ಪಡೆಯುವ ಅಂತ ಹೇಳಿದರು. ಕರುಣಾ ಸಂಧಿ ಶುರು ಮಾಡಿ ಎಲ್ಲರೂ ಮುಗಿಸ್ಬೇಕಾದ್ರೆ ಎಲ್ಲ ಕಡೆ ಇದ್ದಾರೆ ಅಂತ ಮುಗಿಸಿದ್ರು. ವ್ಯಾಪ್ತಿಯಿಂದ ಶುರು ಮಾಡ್ತಾರೆ. ಈ ಪ್ರತಿಯೊಂದು ಸಂಧಿಯ ಕೊನೆಗೆ ಲಿಂಕ್ ಕೊಡ್ತಾರೆ. ಅದರಿಂದ ಯಾವ್ದಾದ್ರು ಸಂಧಿ ಮಿಸ್ ಆಗಿದ್ದರೆ ಆಲ್ರೆಡಿ ಸೆಂಡ್ ಮಾಡ್ಕೊಬರುತ್ತಾಗ ಇದೆಲ್ಲ ಬರೋದಲ್ಲ, ಹೀಗೆ ಬರುತ್ತೆ ಅಂತ ಹೇಳ್ತಾರೆ. ಭಗವದ್ಗೀತೆ 18ನೇ ಅಧ್ಯಾಯ ಕೂಡ ಲಿಂಕ್ ಇದೆ. ಒಂದೊಂದೊಂದು ಲಿಂಕ್ ಇದೆ. ಭಾಳ ಜನ ಪ್ರಯತ್ನ ಮಾಡಿಲ್ಲ. ಆಚಾರ್ಯ ಒಬ್ಬರೇ ಲಿಂಕ್ ಕೊಡ್ತಾ ಹೋಗ್ತಾರೆ. ಪಾದಗಳಿಗೆ ಲಿಂಕು, ಅಧ್ಯಾಯಗಳಿಗೆ ಲಿಂಕು. ಪ್ರತಿ ಲಿಂಕ್ ಇಲ್ಲದ ಹೋದರೆ ಇದಾಗಿಬಿಡುತ್ತೆ. ಲಿಂಕ್ ತಪ್ಪೋಗ್ಬಿಟ್ಟು ಹಾರ ಆಗೋದೇ. ಅದು ಬೇರೆ ಆನಂದಾಂಕ ಅಂಕಿತ, ಕಾವ್ಯದಲ್ಲಿ ಅಂಕಿತ ಅದು ಮಾಡಿದ್ದು. ಅದು ಮುಂದೆ ಲಿಂಕ್ ಅದು ಮುಂದೆ ಕ್ರಮ ಕೊಟ್ಟೇ ಇರ್ತಾರೆ. ಕಥೆ ಮುಂದುವರಿತಾ ಇರ್ತಾರೆ. ಹಾಗೆ ಮಹಾತ್ಮ್ಯಸ್ಯ ಗುಣ ಆನಂದಾದ್ಯ ಆರಾಧ್ಯ ಉಪಾಸ್ಯ ಇತ್ಯುತ್ತರ ಪಾದಾರ್ಥೇ ಸಂಗತಿ ಮಾಹ ಸೂಚಯತಿ ಸಂಗತಿಮಸ್ಯ ಸೂಚಯತಿ. ವಿಧಿ ಶ್ರೀವತ್ ಪೂರ್ಣ ಪ್ರಮತಿ ಭಗವತ್ಪಾದ ಸುಕೃತೇರನುವ್ಯಾಖ್ಯಾನಸ್ಯ ಪ್ರಗುಣಜಯತೀರ್ಥಾಖ್ಯ ಯತಿನಾ ಕೃತಾಯಾಂ ಟೀಕಾಯಾಂ ವಿಷ್ಣುಪದವಾಕ್ಯಾರ್ಥ ವಿವೃತೌ ತೃತೀಯೇ ಅಧ್ಯಾಯೇ ಅಸ್ಮಿನ್ ಭಜನಚರಣ ಪರ್ಯವಸ್ಯ. ಭಜನಚರಣ ಭಕ್ತಿ ಭಜನ ಅಂದರೆ ಭಕ್ತಿ. ಆದರೋ ಭಜನಂ ಭಕ್ತಿ. ಆದ್ದರಿಂದ ಭಕ್ತಿಪಾದ ಮುಗಿತು ಅಂತ ಅರ್ಥ. ಮುಂದೆ ಉಪಾಸನಾ ಪಾದ ಶುರು ಮಾಡುತ್ತಾರೆ. ಇದು ಅತಿ ದೊಡ್ಡ ಪಾದ ಇಡೀ ಇದರಲ್ಲಿ ಧರ್ಮ ಇದ್ದಾನೆ. ತೃತೀಯ ಪಾದ ಅತಿ ದೊಡ್ಡ ಅಧ್ಯಾಯ 3ನೇದು. ಅದೇ ದೊಡ್ಡ ಪಾದ 3ನೇದು. ಮತ್ತೆ 3 ಈಗ ಉಪಾಸನೆ ಭಾರಿ ದೊಡ್ಡದಾದ್ದರಿಂದ ಅದು ದೊಡ್ಡದಾಗಿ ಹೇಳ್ತಾರೆ ಅಂತ ಗೊತ್ತಾಯ್ತಾ.
ಪ್ರಯಾಣ ಕೂಡೋದು, ಆಮೇಲೆ ಕೂತ ಲಾಂಗ್ ಜರ್ನಿ ಇರುತ್ತಲ್ಲ ಅದನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ನಾಳೆಯಿಂದ ಅದು ಶುರುವಾಗುತ್ತೆ. ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸಾ ತದಾ ಭವೇತ್ ಅಪರೋಕ್ಷಂ ಭವೇತ್ ವಿಷ್ಣು ರೀತಿಪಾದಕ್ರಮೋ ಭವೇತ್. ಇಲ್ಲೊಂದು ಇನ್ನು ಕೊಡ್ತಾರೆ, ಇಂಟ್ರಡಕ್ಷನ್ ಕೊಡ್ತಾರೆ ಆಚಾರ್ಯರಿಗೆ. ಒಂದು ಇದಕ್ಕೊಂದು ಪೀಠಿಕೆ ಇದೆ 3ನೇ ಪಾದಕ್ಕೆ. ಸರಿಯಾಗಿ ಓದ್ಬಿಟ್ಟು ಇಡೀ ಬ್ರಹ್ಮಸೂತ್ರ ಇಲ್ಲಿವರೆಗೆ ಏನಾಗಿದೆ ಎಲ್ಲ ಹೇಳ್ತಾ ಬರ್ತಾರೆ. ಇವರಿಗೆ ಏನು ಹೇಳಿದ್ದೀವಿ ಅಂಥೇಳಿ ಮೊದಲಿಂದ ಇಲ್ಲಿವರೆಗೆ ಸಮ್ಮರಿ ಬರೀತಾರೆ ಆಚಾರ್ಯರಿಗೆ. ಆರಂಭದಲ್ಲಿ ಪೂರ್ತಿ ಓದಬೇಕಾದ್ರೆ ಯಾಕೆ ಮರ್ತರು ಕೂಡ ಲಿಂಕ್ ಬರಿಬಾರ್ದು ಅಂತೇಳಿ ಆಚಾರ್ಯರು ಫುಲ್ ಸಂಗ್ರಹ ಮಾಡಿದ್ರು. ಅಣುಭಾಷ್ಯದಲ್ಲಿ ಹೇಗೆ ಬರುತ್ತೋ ಆ ರೀತಿ ಹಿಂದಿನ ಪೂರ್ತಿ ಅನುವಾದ ಮಾಡ್ತಾ ಹೋಗ್ತಾರೆ.